ಹಾಗಾಗಿ ಅದರಿಂದ ಏನು ನಾವು ಸೂಚನೆ ಮಾಡಿದಂತಾಯ್ತು ಅಂದ್ರೆ, ಯಾರ್ಯಾರು ತಮ್ಮ ತಮ್ಮ ಅರ್ಹತೆ ಏನೇನಿರ್ತದೋ ಹಾಗೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಯಾರಿಗೆ ಮಾವನೋ ಅವ್ರು ಮಾವ ಅಂತ ಉಪಾಸನೆ ಮಾಡಬೇಕು, ಯಾರಿಗೆ ಗಂಡನೋ ಅವ್ನು ಗಂಡ ಅಂತ ಉಪಾಸನೆ ಮಾಡಬೇಕು, ಯಾರಿಗೆ ಅಪ್ಪನೋ ಯಾರಿಗೆ ಭಗವಂತ ಅಪ್ಪನೋ ಅವರು ಭಗವಂತನ ಅಪ್ಪ ಅಂತ ಉಪಾಸನೆ ಮಾಡಬೇಕು ಅಂತಿದೆ. ಹಾಗಾಗಿ ಅಪ್ಸರಸ್ತ್ರೀಯರು ಏನಂತ ಉಪಾಸನೆ ಮಾಡಬೇಕು ಅಂದ್ರೆ, ಅವರು ನಮ್ಗೆ ಪ್ರಿಯತಮ ಅಂತಾನೆ ಉಪಾಸನೆ ಮಾಡಬೇಕು. ಯಾಕೆಂದ್ರೆ ಆ ಅಪ್ಸರಸ್ತ್ರೀಯರು ಸ್ವರ್ಗದಲ್ಲಿದ್ದಾಗಲೂ, ಅವರು ವೃಂದಾವನಕ್ಕೆ ಬಂದಾಗಲೂ, ಅವರು ನಾಳೆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಭಗವಂತ ಅವರಿಗೆ ಪ್ರಿಯತಮನೇ, ಭಗವಂತನಿಗೆ ಆತ ಪ್ರಿಯತಮನೇ ಆದ್ದರಿಂದ ಅವರು ಭಗವಂತನನ್ನು ಪ್ರಿಯತಮ ಅಂತಾನೆ ಉಪಾಸನೆ ಮಾಡಬೇಕು. ಹೀಗೆ ಒಂದು ಅರ್ಥವನ್ನ ಆ ಸ್ಕಂದ ಪುರಾಣದಲ್ಲಿ, ವರಾಹ ಪುರಾಣದಲ್ಲಿ ಮತ್ತು ಇತಿ ಭದ್ರಿಕಾಯಾಮ್ ಅಂತ ಆಚಾರ್ಯ ಹೇಳ್ತಾರೆ. ಭದ್ರಿಕಾ ಅಂದ್ರೆ ಯಾವ ಗ್ರಂಥ ಅಂತ ಅಲ್ಲಿ ಬಂದಿಲ್ಲ. ಅಂತೂ ಯಾರ್ಯಾರಿಗೆ ಭಗವಂತ ಏನೇನು ಆಗಬೇಕು ಹಾಗಾಗಿ ಅವರು ಹಾಗಾಗಿ ಭಗವಂತನ ಉಪಾಸನೆ ಮಾಡಬೇಕು. ಇದನ್ನೆಲ್ಲ ನಾವು ನೋಡಿದ್ರಿಂದ ಆ ದಾಸರ ಒಂದು ಪದ ಕೇಳ್ತೇವಲ್ಲ, ಜಾರತ್ವವನ್ನು ಮಾಡಿದ ಪಾಪಗಳಿಗೆ ಗೋಪೀಜನ ಜಾರ ಎಂದರೆ ಸಾಲದೆ ಅಂತ. ಅದು ಕೇವಲ ಆಕಸ್ಮಿಕ ಅಂತ ತಿಳ್ಕೊಂಡಿದ್ದೆ ನಾನು. ದಾಸರ ಪದಗಳಿಗೆ ಸೂಕ್ಷ್ಮವಾದ ಅರ್ಥ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಆ ಗೋಪಸ್ತ್ರೀಯರಿಗೆ, ಅಪ್ಸರ ಸ್ತ್ರೀಯರಿಗೆ ಭಗವಂತ ಪ್ರಿಯತಮನೇ. ಹಾಗಾಗಿ ಅವರು ಅವನನ್ನು ಪ್ರಿಯತಮ ಅಂತ ಉಪಾಸನೆ ಮಾಡಿದರೆ ಅದು ಅವರ ಸ್ವರೂಪಕ್ಕೆ ತಕ್ಕದಾದ ಉಪಾಸನೆ. ಅದು ನಾವು ಅದನ್ನು ಹಾಗೆ ಅರ್ಥ ಮಾಡ್ಕೋಬೇಕು. ಗೋಪಸ್ತ್ರೀಯರಿಗೆ ಭಗವಂತ ಪ್ರಿಯತಮ ಅಂತ ನಾವು ಆ ಸ್ವರೂಪವನ್ನು ತಿಳ್ಕೋಬೇಕು. ದೇವದಾಸ್ತ್ರೀಯರಿಗೆ ಮಾವ, ಮತ್ತೆ ಕೆಲವರಿಗೆ ಅಪ್ಪ, ಮತ್ತೆ ಕೆಲವರಿಗೆ ಅಣ್ಣ, ಮತ್ತೆ ಕೆಲವರಿಗೆ ಸ್ವಾಮಿ, ಮತ್ತೆ ಕೆಲವರಿಗೆ ಸಖ. ಅದಂತೆ ಗೋಪಸ್ತ್ರೀಯರಿಗೆ ಆತ ಪ್ರಿಯತಮ ಆಗಿದ್ದಾನೆ ಅಂತ ಅರ್ಥವನ್ನ ಆ ವರಾಹ ಪುರಾಣ, ಸ್ಕಂದ ಪುರಾಣ ಮೊದಲಾದ ಪುರಾಣಗಳು ಹೇಳ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಆ ದಾಸರು ಮಾಡಿದಂತಹ ಗೋಪೀಜನ ಜಾರ ಎಂದರೆ ಸಾಲದೆ ಅಂತೇನೋ ದಾಸರ ಹಾಡಿದೆಲ್ಲ, ಆ ದಾಸರ ಹಾಡಿಗೆ ಆ ಅರ್ಥದ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ಕೊಳ್ಬೇಕು. ಹೀಗೆ ಅವರವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಭಗವಂತನ ಉಪಾಸನೆ ಮಾಡಬೇಕಾದ್ರಿಂದ ಅದು ಯಾರಿಗೂ ಕೂಡ ಬಾಧಕ ಅಲ್ಲ. ಆ ಎಲ್ಲ ಅಪ್ಸರಸ್ತ್ರೀಯರು ಅಲ್ಲಿ ಗೋಪಸ್ತ್ರೀಯರಾಗಿ ಅವತಾರ ಮಾಡಿದ್ದಾರಲ್ಲ, ಅವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನ ಉಪಾಸನೆ ಮಾಡಿದ್ರು ಅಷ್ಟೇ. ಅವ್ರು ಯಾರೂ ಬಿಟ್ಟೇ ಇಲ್ಲ. ಮತ್ತು ಅಲ್ಲಿ ಸೂಕ್ಷ್ಮವಾದ ಅರ್ಥ ಏನಂದ್ರೆ, ಪ್ರತಿಯೊಬ್ಬರಿಗೂ ಮುಕ್ತಿ ಆಗೋದು ಜ್ಞಾನದಿಂದಲೇ. ಜ್ಞಾನವನ್ನು ಬಿಟ್ಟು ಭಕ್ತಿಯನ್ನು ಬಿಟ್ಟೆ ಬೇರೆ ಯಾರಿಗೂ ಮುಕ್ತಿ ಆಗೋದೇ ಇಲ್ಲ. ದ್ವೇಷದಿಂದಾಗಲಿ ಕೋಪದಿಂದಾಗಲಿ ಯಾರಿಗೂ ಮುಕ್ತಿ ಆಗೋದಿಲ್ಲ. ಮುಕ್ತಿ ಆಗೋದೆಲ್ಲ ಜ್ಞಾನದಿಂದಲೇ. ಅವರೆಲ್ಲ ಅಪ್ಸರಸ್ತ್ರೀಯರು ಜ್ಞಾನಿಗಳಾದ್ರಿಂದ ಜ್ಞಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರು ಭಗವಂತನನ್ನು ಕಾಮಿಸಿದರು. ಆದ್ರಿಂದ ಅವರಿಗೆ ಆ ಮೂಲಕವಾಗಿ ಮೋಕ್ಷ ಅನ್ನೋ ಅರ್ಥವನ್ನ ಆ ಭಾಗವತ ತಾತ್ಪರ್ಯದ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಮತ್ತು ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಅಂಶವನ್ನ ನಾವು ನೋಡಬೇಕು. ಆಚಾರ್ಯರಲ್ಲಿ ತಂತ್ರ ಭಾಗವತದ ಒಂದು ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ಏನಂದ್ರೆ, ಗೋಪ್ಯ ಕಿಮಾಚರದಯಂ ಕುಶಲಂ ಸ್ಮ ವೇಣು. ಈ ಗೋಪಸ್ತ್ರೀಯರು ಕೃಷ್ಣನ ಕೈಯಲ್ಲಿ ಕೊಳಲಿತ್ತಲ್ಲ, ಕೃಷ್ಣನ ಕೈಯಲ್ಲಿ ಕೊಳನ್ನು ನೋಡಿ ಅಸೂಯೆ ಪಟ್ಟುಕೊಂಡ್ರು ಅಂತ ಒಂದು ಭಾಗವತ ಶ್ಲೋಕ ಇದೆ. ಏನು ಪುಣ್ಯ ಮಾಡ್ತೀರಿ ಈ ಕೊಳಲು, ಅದು ಸದಾ ಕೃಷ್ಣನ ಕೈಯಲ್ಲಿ ಶೋಭಾಯಮಾನವಾಗಿರ್ತದಲ್ಲ, ಕೃಷ್ಣನ ಗಾನ ಸುಧೆಯನ್ನೆಲ್ಲ ತಾನೇ ಸವಿತದಲ್ಲ ಅಂತ ಅವರು ಅಸೂಯೆ ಪಟ್ಕೊಂಡ್ರು ಅಂತ ಇದೆಯಲ್ಲ. ನಿಜವಾಗ್ಲೂ ಆ ಕೊಳಲು ಅಂದ್ರೆ ಯಾರು? ಅವಾಗ ನಮ್ಗೆ ಹೇಳಿಕ್ ನನಗೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಆವಾಗಲೇ ಹೇಳ್ತಿದ್ದೆ. ಆ ಕೊಳಲು ಅಂದ್ರೆ ಯಾರು ಅಂದ್ರೆ ತಂತ್ರ ಭಾಗವತ ಹೇಳ್ತೀವಿ. ಅದನ್ನ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ರೇನೇ ಕೃಷ್ಣ ಮುಖಾಂಬುಜೆ ಪಪೌಚ ತದ್ಗತಂ ಗೀತಂ ಶ್ರೀದೇವಿ ವಿಷ್ಣುಮಾವಿಷ್ಯ. ಸ್ವಯಂ ಲಕ್ಷ್ಮೀದೇವಿಯೇ ಅಲ್ಲಿ ಬಂದಿಳಿದು ಕೃಷ್ಣನ ಕೈಯಲ್ಲಿ ಕೊಳಲಿನ ರೂಪದಿಂದ ಇದ್ದು ಅವನ ಗಾನಸುಧೆಯನ್ನ ತಾನು ಮುಖ್ಯವಾಗಿ ಆಸ್ವಾದನೆ ಮಾಡಿದ್ಲು. ಅವಳು ಮುಖ್ಯವಾಗಿ ಆಸ್ವಾದನೆ ಮಾಡಿದ ಗಾನಸುಧೆ ಏನಿತ್ತಲ್ಲ, ಅದನ್ನು ಉಳಿದವರು ನಾವು ಸ್ವಲ್ಪ ಸ್ವಲ್ಪ ನಮ್ಮ ಕಿವಿಗೆ ಬೀಳ್ಕೊಂಡ್ವಿ ಅಷ್ಟೇ. ಹಾಗಾಗಿ ಏನು ಪುಣ್ಯ ಮಾಡ್ತಾ ಕೊಳಲು ಅಂದ್ರೆ, ಯಾವುದೋ ಬಿದಿರಿನ ಕೊಳಲಿಗೆ ಅಷ್ಟು ಪುಣ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ಪುಣ್ಯ, ಸೌಭಾಗ್ಯ, ಸೌಮಂಗಲ್ಯ ಇದ್ದಿದ್ದೆಲ್ಲ ಲಕ್ಷ್ಮೀದೇವಿಗೆ ಅಂತ ನಾವು ತಂತ್ರ ಭಾಗವತದಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅವೆಲ್ಲ ಭಾಗವತಾದಿ ಪುರಾಣದಲ್ಲಿ ಬರುವಂತ ವರ್ಣನೆ ಇದೆಯಲ್ಲ, ಅದು ಕೇವಲ ಅಲಂಕಾರಿಕವಾದ ವರ್ಣನೆ ಅಲ್ಲ. ಕಾಳಿದಾಸನೋ ಬಾಣನೋ ಬಹುಭೂತಿಯೋ ಕೆಲವು ಏನೋ ಒಂದು ಉತ್ಪ್ರೇಕ್ಷೆ ಮಾಡಿಬಿಡ್ತಾರೆ. ಅಂತ ಉತ್ಪ್ರೇಕ್ಷೆಗಳಲ್ಲ ಭಾಗವತದಲ್ಲಿ ಬರುವಂಥದ್ದು ಮತ್ತು ವಾದರಾಜರು ಮಾಡುವಂಥದ್ದು. ಅವ್ರು ಮಾಡಿದಂಥ ಉತ್ಪ್ರೇಕ್ಷೆಗಳಿಗೆ, ಉಪಮಾಲಂಕಾರಗಳಿಗೆ, ಅರ್ಥಾಂತರನ್ಯಾಸ ಅಲಂಕಾರಗಳಿಗೆ ಶಾಸ್ತ್ರದ ಹಿನ್ನೆಲೆ ಇರ್ತದೆ. ಹೀಗೆ ತಂತ್ರ ಭಾಗವತದ ಹಿನ್ನೆಲೆ ಇದೆ. ಸ್ವಯಂ ಲಕ್ಷ್ಮೀದೇವಿ ಆತನ ಕೈಯಲ್ಲಿ ಕೊಳಲಾಗಿದ್ದು, ಅದಲ್ಲದೆ ಆತನ ಕಂಠದಲ್ಲಿ ಕೌಸ್ತುಭ ಇತ್ಯಾದಿ ರೂಪದಿಂದ ಬ್ರಹ್ಮಾದಿ ದೇವತೆಗಳಿದ್ದರು. ಸುರಾಹ ಇತರ ಭಾಂಡಗಾಹ. ಭಾಂಡ ಅಂದ್ರೆ ಆಭರಣಗಳು, ಭಾಂಡ ಅಂದ್ರೆ ಪಾತ್ರೆಯೂ ಹೌದು, ಆಭರಣಗಳೂ ಹೌದು. ಭಗವಂತನ ಕಂಠದಲ್ಲಿ ಕೌಸ್ತುಭ ಮೊದಲಾದ ಅನೇಕ ಆಭರಣಗಳಿದ್ವಲ್ಲ. ಶಂಖಚಕ್ರಾದಿಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಕೌಸ್ತುಭ ಮನಿಗೂ ಬ್ರಹ್ಮ ಅಭಿಮಾನಿ ದೇವತೆ, ಆ ಕೊಳಲಿಗೆ ಲಕ್ಷ್ಮೀದೇವಿಗೆ ಅಭಿಮಾನಿ ದೇವತೆ. ಹೀಗೆ ಒಂದೊಂದಕ್ಕೊಬ್ಬರು ಅಭಿಮಾನಿ ದೇವತೆ ಇದ್ದಾರೆ. ಹಾಗಾಗಿ ಆ ಪುಣ್ಯವನ್ನು ಮಾಡಿ ಅವರು ಭಗವಂತನ ಸ್ವರೂಪದಲ್ಲಿ ನೆಲೆಸಿದ್ದಾರೆ. ಹೀಗಂತ ಅರ್ಥ ಮಾಡ್ಕೋಬೇಕು. ಅದೇ ತಂತ್ರ ಭಾಗವತದ ಮತ್ತು ಭಾಗವತ ತಾತ್ಪರ್ಯದ
ಆ ರಸಗರ್ಭಿತವಾದಂತಹ ಅರ್ಥವನ್ನೇ ಏನು ಪುಣ್ಯವ ಮಾಡಿ ಕೃಷ್ಣನ ಕರವ ಪಿಡಿಯಿತು ಕೊಳಲು ಅಂತ ನಾವು ಅಂತೀವಲ್ಲ, ಅದೆಲ್ಲ ಆ ಹಿನ್ನೆಲೆಯಲ್ಲಿ ನೋಡ್ಕೋಬೇಕು. ಅದೇನೋ ಭಾವಪರವಶರಾಗಿ ಈ ದಾಸರಾದವರು ತೀರಾ ಭಾವಪರವಶರಾಗಿ ಭಗವಂತನ ಸ್ತೋತ್ರ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಬರೇ ಭಾವಪರವಶರಾಗಿ ದಾಸನ ಸ್ತೋತ್ರ ಮಾಡುವಂಥವ್ರಲ್ಲ, ಬರೇ ಮುಗ್ಧರಾಗಿ ಸ್ತೋತ್ರ ಮಾಡುವಂಥವ್ರಲ್ಲ ಅವರು. ಈ ಎಲ್ಲಾ ತಂತ್ರ ಭಾಗವತ, ಈ ಭಾಗವತ, ಮಹಾ ರಾಮಾಯಣ, ತಂತ್ರ ರಾಮಾಯಣ ಇತ್ಯಾದಿ ಎಲ್ಲವನ್ನೂ ಅರ್ದು ಕುಡಿದವರು ಅವರು. ಹಾಗೆ ಅರ್ದು ಕುಡಿದ್ರಿಂದ ಅದನ್ನು ಕನ್ನಡದಲ್ಲಿ ಸುಲಲಿತವಾಗಿ ತಿಳಿಯಬೇಕು ಅಂತ ಆ ದಾಸರ ಪದವನ್ನು ರಚನೆ ಮಾಡಿದ್ರು ಅಷ್ಟೇ. ಹೀಗೆ ಆ ಅರ್ಥದಿಂದ ಅದನ್ನ ನೋಡ್ಕೋಬೇಕು. ಮತ್ತು ಭಾಗವತದಲ್ಲಿ ಬಂದಂತ ಭಾಗವತ ಶಾಸ್ತ್ರದಲ್ಲಿ ಬಂದಂತ ಮತ್ತೊಂದು ಕಥೆ ಏನಂದ್ರೆ, ಈ ಕಾಳಿಯ ಮರ್ದನ ಸಮಯದಲ್ಲಿ ಆ ಕಾಳಿಯ ಅಲ್ಲಿ ಬಂದು ಅಡಗಿಕೊಂಡಿದ್ದ ಯಮುನಾ ನದಿಯಲ್ಲಿ. ಯಾಕೆ? ಸಮುದ್ರವನ್ನು ಬಿಟ್ಟು ಅಲ್ಲಿ ಬಂದಿದ್ದ. ಸಮುದ್ರದಲ್ಲಿ ಅವನಿಗೆ ಗರುಡನ ಭಯ ಇತ್ತು. ಆ ಯಮುನಾ ನದಿಯಲ್ಲಿ ಆದ್ರೆ ಅವನಿಗೆ ಗರುಡನ ಭಯ ಇರಲಿಲ್ಲ ಅಂತ ನಾವು ಕಥೆ ನೋಡಿದ್ವಿ. ಯಾಕೆ ಗರುಡನ ಭಯ ಇರಲಿಲ್ಲ ಅಂದ್ರೆ, ಹಿಂದೊಮ್ಮೆ ಗರುಡ ಅಲ್ಲಿ ಬರುವಾಗ ಹಸಿವಾಯಿತು ಅಂತ ಮೀನು ತಿನ್ಲಿಕ್ಕೆ ಆ ಯಮುನಾ ನದಿಯಲ್ಲಿ ಮೀನು ತಗೊಂಡಿದ್ದ. ಸೌಭರಿ ಋಷಿ ಮೀನು ತಿನ್ನಬೇಡ ಅಂತ ಹೇಳಿದ ಅವನಿಗೆ. ಆದ್ರೆ ಗರುಡ ಕೇಳಲಿಲ್ಲ. ಮೀನು ತಿಂದ ಅಂತ ಹೇಳಿ ಸೌಭರಿ ಋಷಿ ಗರುಡನಿಗೆ ಶಾಪ ಕೊಟ್ಟ ಅಂತಿದೆ. ಯಾರು ಗರುಡನ ಯೋಗ್ಯತೆ ಅಂತ, ಅದು ಸೌಭರಿ ಋಷಿ ಯಾರು, ಅವನ ಮಟ್ಟ ಎಲ್ಲಿದೆ? ಕೆಳಗಿನವನಾದಂತಹ ಸೌಭರಿ ಋಷಿ ಮೇಲ್ಮಟ್ಟದಲ್ಲಿರುವಂತಹ ಗರುಡನಿಗೆ ಶಾಪ ಕೊಡುವುದು ಅಂದ್ರೆ ಏನು? ಅದಕ್ಕೆ ಭಾಗವತ ಶಾಸ್ತ್ರದಲ್ಲಿ ಆಚಾರ್ಯರ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ಸ್ವಯಂ ಭಗವಂತನು ಕೂಡ ಕೆಲವು ಸರಿ ಬ್ರಾಹ್ಮಣರ ಕೊಟ್ಟ ಶಾಪವನ್ನು ತಗೋತಾನೆ. ಯಾಕಂದ್ರೆ ಮುಂದೊಂದೇನೋ ಆಗಬೇಕಾದ ಕಾರ್ಯ ಇರ್ತದೆ. ಹಾಗೆ ಭಗವಂತನ ಮೇಲ್ಪಂಕ್ತಿಯನ್ನೇ ಭಗವಂತನ ಭಕ್ತರಾದಂತಹ ಗರುಡ ಶೇಷಾದಿಗಳು ಮತ್ತು ಯಮನೂ ಕೂಡ ಆ ಅಣಿಮಾಂಡವ್ಯನ ಋಷಿಯ ಶಾಪವನ್ನು ಸ್ವೀಕಾರ ಮಾಡಿದ್ದ. ಇವೆಲ್ಲ ಮುಂದೆ ನಡೆಯಬೇಕಾದಂತ ಕೆಲವು ಘಟನೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಆಗುವಂತ ಕೆಲಸಗಳು. ಇದು ಭಗವಂತ ಮತ್ತು ಭಗವಂತನ ಭಕ್ತರಾದಂತಹ ಎಲ್ಲ ದೇವತೆಗಳು ಬ್ರಾಹ್ಮಣರ ಯೋಗ್ಯತೆಯನ್ನು ಮನ್ನಿಸಿ ಅವರು ಶಾಪವನ್ನು ಸ್ವೀಕಾರ ಮಾಡ್ತಾರೆ ಅಷ್ಟೇ. ಮತ್ತೊಂದು ಉದ್ದೇಶ ಏನಿರ್ತದೆ ಅಂದ್ರೆ, ಅವರು ಹೆಚ್ಚಿಗೆ ತಪಸ್ಸು ಮಾಡಿಬಿಟ್ಟಿರ್ತಾರೆ, ಅದು ಸ್ವಲ್ಪ ಕಡಿಮೆ ಆಗಲಿ ಅಂತ ಇರ್ತದೆ ಅವ್ರ ಉದ್ದೇಶ. ಹೀಗೆಲ್ಲ ಮಾಡ್ತಾರೆ. ತಪಃ ವೇತಿ ಅಂತ ಇದೆ ಅಲ್ಲಿ. ಹೀಗೆ ಇಂಥ ಉದ್ದೇಶಗಳಿಂದ ಆ ಗರುಡ ಆ ಸೌಭರಿ ಕೊಟ್ಟಂತ ಶಾಪವನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದ್ರಿಂದ ಕಾಳಿಯ ನಾಗ ಸಮುದ್ರವನ್ನು ಬಿಟ್ಟು ಯಮುನಾ ನದಿಗೆ ಬರುವಂತಾಯ್ತು. ಯಮುನಾ ನದಿಯಲ್ಲಿ ಕೃಷ್ಣ ಕಾಳಿಯನ್ನು ಮರ್ದನ ಮಾಡುವಂತಾಯ್ತು. ಕೃಷ್ಣನ ಕಾಳಿಯ ಮರ್ದನದ ಲೀಲೆ ಯಮುನಾ ನದಿಯಲ್ಲಿ ಆಯ್ತು. ಇಲ್ಲರೂ ಸಮುದ್ರಕ್ಕೆ ಹೋಗಬೇಕಾಗ್ತಿತ್ತು ಆ ಲೀಲೆಯನ್ನು ತೋರಿಸಲಿಕ್ಕೆ. ಹೀಗೆ ಈ ಎಲ್ಲ ಘಟನೆಗಳನ್ನು ಇಟ್ಕೊಂಡು ಕೃಷ್ಣ ಆ ಲೀಲೆಗಳನ್ನು ತೋರಿಸಿದ್ದಾನೆ ಅಂತ ನಾವು ನೋಡಬೇಕು. ಇನ್ನೊಂದು ಭಾಗವತದಲ್ಲಿ ಬಂದಿರುವುದು ಭಾಗವತ ಮತ್ತು ಹರಿವಂಶಕ್ಕೆ ವಿರೋಧ ಕಂಡುವಂತ ಮತ್ತೊಂದು ಅಂಶ ಇತ್ತು. ಅದೇನೆಂದ್ರೆ, ಈ ಗೋಪಾಲಕರೆಲ್ಲರೂ ಕೂಡ ಎರಡು ತಂಡಗಳನ್ನು ಮಾಡಿಕೊಂಡು ಒಂದು ಸ್ಪರ್ಧೆಯನ್ನು ಮಾಡಿದರು ಅಂತ ಇದೆ. ಸ್ಪರ್ಧೆ ಏನಂದ್ರೆ, ಇಬ್ಬಿಬ್ಬರು ಜೊತೆಯಾಗಿ ಓಡಬೇಕು. ಯಾರು ಸೋಲ್ತಾರಲ್ಲ ಜೊತೆಯಾಗಿ ಓಡಿದಾಗ, ಸೋತವನು ಗೆದ್ದವನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಇನ್ನೊಂದ್ಸರಿ ಸವಾರಿ ಮಾಡಿಸ್ಬೇಕು ಅಂತ ಒಂದು ಆಟ ಇತ್ತಲ್ಲಿ. ಹರಿವಂಶ ಹೇಳಿದಂತೆ ಶ್ರೀರಾಮ ಮತ್ತು ಕೃಷ್ಣ ಇವರಿಬ್ರು ಕೂಡ ಜೊತೆಯಾಗಿದ್ರು. ಶ್ರೀರಾಮ ಸೋತ, ಕೃಷ್ಣ ಗೆದ್ದ. ಹಾಗಾಗಿ ಶ್ರೀರಾಮ ಕೃಷ್ಣನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಸವಾರಿ ಮಾಡಿದ ಅಂತ ಹರಿವಂಶದಲ್ಲಿದೆ. ಆದ್ರೆ ಭಾಗವತ ಹೇಳ್ತದೆ ಕೃಷ್ಣನೇ ಸೋತ ಅಂತ ಹೇಳಿ. ಕೃಷ್ಣ ಸೋತಂತ ಕೃಷ್ಣ ಶ್ರೀರಾಮನನ್ನು ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ ಅಂತ ಭಾಗವತ ಹೇಳಿತ್ತು. ಆದ್ರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹರಿವಂಶದ ಮಾತನ್ನು ಎತ್ತಿ ಹಿಡಿದು ಹರಿವಂಶವಿದ್ದಂತೆ ನಾವು ಗ್ರಹಣ ಮಾಡಬೇಕು. ನಿನ್ನೆ ನಾನು ಹೇಳಿದ್ದೆ, ಅದು ಆ ಕಲ್ಪದಲ್ಲಿ ಒಂದು ನಡೆದಿತ್ತು, ಈ ಕಲ್ಪದಲ್ಲಿ ಒಂದು ನಡೆದಿತ್ತು ಅನ್ಬಾರ್ದು. ಅದೆಲ್ಲ ಬೇರೆ ಪುರಾಣಗಳಿಗೆ ನರಸಿಂಹಾದ್ಯ ಅವತಾರಗಳಿಗೆ ಹೇಳ್ಬೋದು. ಕೃಷ್ಣ ಮತ್ತು ರಾಮನ ಕಥೆಗಳಿಗೆ ಅದು ಆ ಕಲ್ಪದಲ್ಲಿ ಹೀಗೆ ನಡೆದಿತ್ತು, ಈ ಕಲ್ಪದಲ್ಲಿ ಹೀಗೆ ನಡೆದಿತ್ತು ಅಂತ ನುಣುಚಿಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಸರಿಯಾದ ಅರ್ಥವನ್ನ ಎರಡಕ್ಕೂ ವಿರೋಧ ಬರದಂತೆ ಗ್ರಹಣ ಮಾಡಬೇಕು. ಹಾಗಾಗಿ ಆಚಾರ್ಯರು ಭಾಗವತ ಶಾಸ್ತ್ರದಲ್ಲಿ ಹರಿವಂಶದ ಮಾತನ್ನು ನೆನಪಿಸಿಕೊಂಡು ಹರಿವಂಶದ ಮಾತನ್ನು ಎತ್ತಿ ಹಿಡಿದಿದ್ದಾರೆ. ಹೀಗೆ ಆ ಕೃಷ್ಣನ ಸ್ಪರ್ಧೆ, ಗರುಡನಿಗೆ ಸೌಭರಿ ಋಷಿ ಕೊಟ್ಟಂತಹ ಶಾಪ ಮತ್ತು ಕೃಷ್ಣನ ಕೊಳಲಿನ ಕಥೆ ಇತ್ಯಾದಿಗಳನ್ನು ನಾವಲ್ಲಿ ನೋಡಿದ್ವಿ. ಮತ್ತು ಕೃಷ್ಣನ ಜಾರತ್ವದ ಪ್ರಶ್ನೆಗೆ ಆ ಭಾಗವತ ಶಾಸ್ತ್ರದಲ್ಲಿ ಬಂದಂತಹ ಉತ್ತರ, ಸ್ಕಂದ ಪುರಾಣ, ವರಾಹ ಪುರಾಣ, ಪದ್ಮ ಪುರಾಣ ಇತ್ಯಾದಿಗಳಲ್ಲಿ ಬಂದಂತಹ ವಿವರಣೆಯನ್ನ, ಅಲ್ಲಿ ಬಂದಂತಹ ಕೆಲವು ಶ್ಲೋಕಗಳನ್ನು ಆಚಾರ್ಯರು ಉದಾಹರಣೆ ಕೊಟ್ಟಿದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚು ನಮ್ಮ ಸಮಾಧಾನ ಕೊಡುವಂತ ಸಂಗತಿ, ಅದು ಪದ್ಮ ಪುರಾಣದಲ್ಲಿ ನಮಗೆ ಉಪಲಬ್ಧ ಆಗಿದ್ದೇನೆಂದ್ರೆ, ಕಟ್ಟೆಯವರು ನೀವು ಅವತ್ತು ಹೇಳಿದ್ರೆ ಏನಂತ, ಕೃಷ್ಣ ಎಲ್ಲರಿಗಿಂತ ಮೊದಲು ಮದುವೆ ಆಗಿದ್ದು ನೀಲ ಅನ್ನೋಳನ್ನ. ಆ ನೀಲ ಅನ್ನೋಳು ಹಾಗೆ ತಪಸ್ ಮಾಡಿದ್ಲ. ಎಲ್ಲರಿಗಿಂತ ಮೊದಲು ಕೃಷ್ಣನ ಸಹವಾಸ ನನಗಾಗಬೇಕು, ಕೃಷ್ಣನ ಅಂಗಸಂಗ ನನಗಾಗಬೇಕು ಅಂತ ಅವಳು ತಪಸ್ ಮಾಡಿದ್ದು ಅಂತಿದೆ. ಹಾಗಾಗಿ ರುಕ್ಮಿಣಿ ಸತ್ಯಭಾಮೆ ಎಲ್ಲರಿಗಿಂತ ಮೊದಲು ಈ ನೀಲ ಅನ್ನೋಳು ತಾನು ಕೃಷ್ಣನನ್ನು ವರಿಸಿದಳು. ಕುಂಭಕ ಅಂತ ಹೇಳಿ ಯಶೋದೆಯ ಸಹೋದರ ಒಬ್ಬ ಇದ್ದ. ಆ ಕುಂಭಕ ಮಾತ್ರ 7 ಕೊಬ್ಬಿದ ಗೂಳಿಗಳಿದ್ದು. ಆ ಕೊಬ್ಬಿದ ಗೂಳಿಗಳನ್ನು ಮರ್ದನ ಮಾಡಿ ಕೃಷ್ಣ
ಅವನ ಮಗಳಾದಂತಹ ನೀಲ ಎಂಬಾಕೆಯನ್ನ ಮದುವೆ ಮಾಡ್ಕೊಂಡ. ಮುಂದೊಮ್ಮೆ ಅದೇ ನೀಲಾನೆ ಮತ್ತೊಮ್ಮೆ ಜನಿಸಿದ್ಲು. ನಗ್ನಜಿತ್ ಅಂತ ಒಬ್ಬ ರಾಜ. ಆ ನಗ್ನಜಿತ್ ಅನ್ನೋ ರಾಜನಲ್ಲಿ ಕೂಡ 7 ಕೊಬ್ಬಿದ ಗೂಳಿಗಳಿತ್ತು. ಅವನು ಅದೇ ಪಣವಾಗಿಟ್ಟಿದ್ದ, 7 ಕೊಬ್ಬಿದ ಗೂಳಿಗಳನ್ನು ಮಣಿಸಿ ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ. ಅಲ್ಲಿ ನೀಲ ಏನಿದ್ದಲ್ಲ, ಆ ನೀಲ ಮತ್ತು ಈ ನೀಲ ಇಬ್ರು ಕೂಡ ಒಬ್ಬಳೇ. ಈ ನೀಲಾಳನ್ನು ಮೊದಲು ಮದುವೆ ಆಗಿದ್ದ. ಆ ಎರಡನೇ ನೀಲಾಳನ್ನು ಮದುವೆ ಆದ್ಮೇಲೆ ಈ ನೀಲ ಆ ನೀಲ ಇಬ್ರು ಕೂಡ ಬೆರೆತು ಬಿಟ್ರು ಅಂತ ತಾತ್ಪರ್ಯ ನಿರ್ಣಯ ಹೇಳ್ತೀವಿ. ಅಂತೂ ಕೃಷ್ಣ ಮೊದಲು ಮದುವೆ ಆಗಿದ್ದು ನೀಲ ಎಂಬಾಕೆನೆ. 16,108 ಇತ್ಯಾದಿ ಉಳಿದೆಲ್ಲ ಕಥೆ ಹೇಳಿದ್ರೆ ಅದ್ರಲ್ಲಿ ಆಮೇಲೆ ಉಂಟು. ಮೊದಲು ಮದುವೆ ಆಗಿದ್ದು ನೀಲ ಎಂಬಾಕೆಯನ್ನ. ಹಾಗಾಗಿ ಆ 108ರಲ್ಲೇ ಅವಳು ಸೇರಿದವಳು ಅಂತ ನಾವು ಕಥೆಯನ್ನು ಅವತ್ತು ನೋಡಿದ್ವಿ. ಹಾಗಾದ್ರೆ ರಾಧೆ ಕಥೆಯನ್ನು ಹೇಗೆ ಹೊಂದಿಸೋದು ಅಂತ ನಾವು ಬಹಳ ಆಲೋಚನೆ ಮಾಡಿದ್ದೇವೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ಅಷ್ಟು ರಾಧೆಯ ಬಗ್ಗೆ ವರ್ಣನೆ ಇಲ್ಲ, ಮತ್ತು ದಕ್ಷಿಣ ಭಾರತದ ಪ್ರವಚನಗಳಲ್ಲಿ ಕೂಡ ರಾಧೆಯ ಬಗ್ಗೆ ಹೆಚ್ಚು ಗುಣಗಾನ ಕೇಳೋದಿಲ್ಲ. ಉತ್ತರ ಭಾರತದಲ್ಲಿ ಹರಿಕಥೆಗಳಲ್ಲಿ, ಭಾಗವತ ಕಥೆಗಳಲ್ಲಿ ಹೆಚ್ಚು ನಾವು ರಾಧೆಯ ಕಥೆಯನ್ನು ಕೇಳ್ತೇವೆ. ಹಾಗಾಗಿ ರಾಧೆ ಅಂದ್ರೆ ಯಾರು ಅಂತ ನಾವು ಬಹಳ ಪ್ರಶ್ನೆ ಮಾಡಿದ್ವಿ. ಅವ್ರ ಕಥೆಯವರು ಆ ನೀಲಾನೇ ರಾಧೆ ಇದ್ದಿರ್ಬೇಕು ಅಂತ ಹೇಳಿದ್ರು. ಇದ್ದಿರ್ಬೇಕು, ಇದ್ರೆ ಬಹಳ ಸಂತೋಷ ಅಂತ ನನಗೂ ಅನ್ಸಿತ್ತು. ಆದ್ರೆ ಅದಕ್ಕೆ ಆಧಾರ ಸಿಕ್ಕಿರ್ಲಿಲ್ಲ. ಆದ್ರೆ ಬನ್ನಂಜ ಗೋವಿಂದಾಚಾರ್ಯರು ಈ ಭಾರತ ತಾತ್ಪರ್ಯಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಆ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಇಯಮೇವ ನೀಲ ಪುರಾಣಾಂತರೇಶು ರಾಧೇತಿ ವರ್ಣಿತೆ, ಈ ನೀಲ ಯಾವಳನ್ನು ಕೃಷ್ಣ ಮೊದಲು ಮದುವೆ ಆದ್ಮೇಲ ಅದೇ ನೀಲಾವೇ ರಾಧಾ ಎಂಬುದಾಗಿ ಬೇರೆ ಬೇರೆ ಪುರಾಣಗಳಲ್ಲಿ, ದೇವಿ ಭಾಗವತ, ಬ್ರಹ್ಮವೈವರ್ತ, ಪದ್ಮ ಪುರಾಣ ಇತ್ಯಾದಿಗಳಲ್ಲಿ ರಾಧಾ ಅಂತ ಶಬ್ದದಿಂದ ಯಾವನ್ನ ವರ್ಣನೆ ಮಾಡ್ತಾರಲ್ಲ, ಆ ರಾಧಾ ಅಂದ್ರೆ ಈ ನೀಲ ಅಂತ ಆ ಒಬ್ರು ವಿದ್ವಾಂಸರು ಅದನ್ನ ಬೆಂಬಲಿಸಿದ್ರಿಂದ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಇದು ಎಲ್ಲಕ್ಕಿಂತ ಹೆಚ್ಚಿನ ಸಂತೋಷ ಸಂಗತಿ. ಕಾರಣ ಏನಂದ್ರೆ ಸೇರಿ, ಯಾವುದೋ ಒಂದು ಗಣಿತವನ್ನು ವಿಜ್ಞಾನವನ್ನು ಓದುವಾಗ ನಿಮ್ಗೊಂದು ಮಾಹಿತಿ ಅರ್ಥ ಆಗದಿದ್ರೆ ಅದು ನಿಮ್ಗೆ ಎಷ್ಟು ತಲೆ ಕೆಡಿಸ್ತದೆ. ಬಹಳ ಕಷ್ಟಪಟ್ಟು ಅದಕ್ಕೆ ನೀವು ಒಂದು ಆ ಗಣಿತಕ್ಕೆ ಸಂಬಂಧಪಟ್ಟಂತ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ನೀವು ದೊರಕಿಸ್ಕೋತೀರಿ. ನಿಮ್ಗೆ ಎಷ್ಟೋ ಸಂತೋಷ ಕೊಡ್ತದೆ. ಆದ್ರೆ ಅವೆಲ್ಲ ಮಾಹಿತಿಗಳಿಗಿಂತ ಹೆಚ್ಚು ಸ್ವಾರಸ್ಯಕರವಾದ ಮಾಹಿತಿ. ಯಾಕೆಂದ್ರೆ ರಾಧೆ ಕೃಷ್ಣನಿಗೆ ಮೊದಲನೇ ಪ್ರೇಯಸಿ ಆದವರು. ನಾವು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೇನೆ ಕೇವಲ ಭಾಗವತವನ್ನಾಗಲಿ ಪದ್ಮ ಪುರಾಣವನ್ನಾಗಲಿ ಓದ್ಬಿಟ್ರೆ ನಮ್ಗೇನಾಗ್ತದೆ? ಕೃಷ್ಣ ನಂದ ಗೋಕುಲವನ್ನು ಬಿಟ್ಟು, ವೃಂದಾವನವನ್ನು ಬಿಟ್ಟು ಮಧುರೆಗೆ ಹೋಗುವಾಗ ಆ ಯಾವ ಗೋಪಸ್ತ್ರೀಯರನ್ನು ಕರ್ಕೊಂಡು ಹೋಗ್ಲಿಲ್ಲ. ಅಷ್ಟು ಅವನಿಗಾಗಿ ಹಂಬಲಿಸಿದವರು ಅವ್ರು ಯಾರನ್ನೂ ಕರ್ಕೊಂಡು ಹೋಗ್ಲಿಲ್ಲ. ಹೋಗಿದ್ರೆ ತೊಂದರೆ ಇಲ್ಲ, ಕೊನೆಗೆ ರಾಧೆಯನ್ನಾದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅಂತ ನನ್ನ ಮನಸ್ಸಿಗೆ ಅನ್ಸಿದ್ದು ನಾನು ಹೇಳಿದೆ. ನಿಮಗೂ ಹಾಗೆ ಅನ್ಸಿರ್ಬಹುದು, ಅಥವಾ ಎಷ್ಟೋ ಜನ ಓದುವರಿಗೂ ಕೇಳೋದರಿಗೂ ಹಾಗೆ ಅನ್ಸಿರ್ಬೋದು. ಅದು ಬಹಳ ಮನಸ್ಸಿಗೆ ವ್ಯಥೆ ಕೊಡುವಂತ ಸಂಗತಿ. ಯಾವುದೇ ನಾಯಕ ನಾಯಕಿ ಒಂದು ಕಾಲ್ಪನಿಕವಾದ ಕಥೆಯೇ ಆಗಲಿ, ಕಾಲ್ಪನಿಕವಾದ ಕಥೆಯಲ್ಲೇ ನಾಯಕ ನಾಯಕಿಗೆ ವಿಯೋಗ ಆಗ್ತದೆ ನಮ್ಮ ಮನಸ್ಸಿಗೆ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಅಂಥದ್ದು ಆಧ್ಯಾತ್ಮ ರಸಗರ್ಭಿತವಾದಂತಹ ಒಂದು ಕಾವ್ಯ ಇದು. ಈ ಭಾಗವತ ಆಗಲಿ, ತಾತ್ಪರ್ಯ ನಿರ್ಣಯ ಆಗಲಿ, ಪದ್ಮ ಪುರಾಣವಾಗಲಿ, ಹರಿವಂಶವಾಗಲಿ. ಅಲ್ಲಿರುವಂಥ ನಾಯಕ ಅವನು ಜಗನ್ನಾಯಕ. ಅಂತಹ ನಾಯಕ ಅವನು ತನ್ನ ಮೊದಲನೇ ಪ್ರೇಯಸಿಯಾದಂತಹ ರಾಧೆಯನ್ನು ಬಿಟ್ಟು ಮಥುರೆಗೆ ಹೋಗ್ತಾನೆ. ಮತ್ತು ಕೊನೆ ತನಕ ನಾವು ರಾಧೆಯ ಪ್ರಸ್ತಾವ ಎಲ್ಲೂ ಬರೋದೇ ಇಲ್ಲ. ಆ ನಂದಗೋಕುಲದಲ್ಲಿ, ವೃಂದಾವನದಲ್ಲಿ ರಾಧೆ ಜೊತೆಗೆ ಆತ ವಿಹಾರ ಮಾಡಿದ ಕಥೆಯನ್ನು ಬಿಟ್ಟರೆ ಮುಂದೆಲ್ಲೂ ಆ ಕಥೆನೇ ಬರೋದಿಲ್ಲ. ಇದು ಆ ಕಥೆಯನ್ನು ನೋಡುವಂಥವರಿಗೆ ಮನಸ್ಸಿಗೆ ವ್ಯಥೆಯನ್ನು ಕೊಡುವಂಥ ಸಂಗತಿ. ಇದು ದಕ್ಷಿಣ ಭಾರತೀಯರಾದಂಥ ನಮಗೆ ಹೆಚ್ಚು ಅನಿಸದೇ ಇರಬಹುದು. ಯಾಕೆಂದ್ರೆ ನಾವು ಪ್ರವಚನದಲ್ಲಿ ನಾವು ದಕ್ಷಿಣ ಭಾರತೀಯರು ರಾಧೆಯನ್ನು ಹೇಳೋದೇ ಇಲ್ಲ. ಬನ್ನಂಜ ಗೋವಿಂದಾಚಾರ್ಯರು ಇದೇ ನೀಲೆಯನ್ನು ರಾಧೆ ಅಂತ ಹೇಳಿದ್ದಾರೆ ಅಂತ ನಾನು ಪ್ರಾಂತಲವಾದ ಮನಸ್ಸಿಂದ ಒಪ್ಕೊಂಡಿದ್ದೇನೆ. ನೀವು ಒಪ್ಕೋತೀರಿ ಅಂತ ಕಾಣಿಸ್ತದೆ. ಇನ್ನು ಎಷ್ಟೋ ಜನ ಪಂಡಿತರು ರಾಧೆಯನ್ನು ಪಾತ್ರವೇ ಪ್ರಕ್ಷಿಪ್ತ ಅಂತಾರೆ. ರಾಧೆಯನ್ನು ಪಾತ್ರವೇ ಇಲ್ಲ, ಅದನ್ನು ಯಾರೋ ಸೇರಿಸಿದ್ದು, ಅದು ಕಾಲ್ಪನಿಕ ಅಂತಾರೆ. ಆದ್ರೆ ಪದ್ಮ ಪುರಾಣದಲ್ಲಿದೆ, ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಕಥೆಗಳೆಲ್ಲ ನಡೆದಿದ್ದು ಉತ್ತರ ಭಾರತದಲ್ಲಿ. ಉತ್ತರ ಭಾರತದ ಜನ ರಾಧೆಯ ಪಾತ್ರಕ್ಕೆ ಅಷ್ಟೊಂದು ಅಡಿಕ್ಟ್ ಆಗಿವೆ. ಅದು ದಕ್ಷಿಣ ಭಾರತೀಯರಾದಂಥ ನಮ್ಮ ಹೃದಯಕ್ಕೆ ಅರ್ಥ ಆಗಲಿಕ್ಕಿಲ್ಲ. ನಾವು ಮನಸ್ಸಿನಿಂದ ಆಲೋಚನೆ ಮಾಡೋರು. ತರ್ಕ ವ್ಯಾಕರಣ ಆದಿಗಳು ನೋಡಿ ಅದಕ್ಕೇನು ಪ್ರಮಾಣ, ಇದಕ್ಕೇನು ಪ್ರಮಾಣ ಅಂತೇವೆ, ಪುಸ್ತಕ ತೆಗೆದು ತೋರಿಸದೆ ಅಂತೇವೆ. ಆದ್ರೆ ನಮ್ಮ ಹೃದಯಕ್ಕೆ ಹತ್ತಿರ ಆಗಬೇಕಾದ ಸಂಗತಿಗಳು. ಉತ್ತರ ಭಾರತೀಯರು ರಾಧೆಯ ಪಾತ್ರದ ಬಗ್ಗೆ, ಕೃಷ್ಣನ ಪಾತ್ರದ ಬಗ್ಗೆ ಎಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಮತ್ತು ಎಷ್ಟೊಂದು ಪ್ರಭಾವಿತರಾಗಿದ್ದಾರೆ ಅಂತ ಅವತ್ತೊಂದ್ಸರಿ ಹೇಳಿದ್ದೆ. ಅಬೋಧರಾದಂಥ ರಿಕ್ಷಾವಾಲಾಗಳು, ಟಾಂಗಾವಾಲಾಗಳು, ಪಂಡಿತರು ಬಿಡ್ರಿ, 16,000 ಜನರನ್ನು ಕೂರಿಸ್ಕೊಂಡು ಪ್ರವಚನ ಮಾಡುವಂಥ ಪಂಡಿತರು ನಡುವೆ ರಾಧೆ ಅಂತ ಹೇಳೋದು ದೊಡ್ಡ ಸಂಗತಿ ಏನಲ್ಲ. ರಿಕ್ಷಾವಾಲಾಗಳು ಜನರನ್ನ ಸರಿಸಲಿಕ್ಕೆ ರಾಧೆ ರಾಧೆ ಅಂತಾರೆ. ಇದು ನಮ್ಮ ದೇಶದ ಸಾಂಸ್ಕೃತಿಕ ಜೀವನದ ಮೇಲೆ ಬಲರಾಮ, ಕೃಷ್ಣ ಅಥವಾ ಶ್ರೀರಾಮ, ರಾಧೆ ಅವರು ಬೀರಿದಂಥ ಒಂದು ಪ್ರಭಾವದ ವರ್ಣನೆ. ಅಂಥ ಒಂದು ಪ್ರಬಲವಾದಂಥ ಪಾತ್ರ ರಾಧೆಯ ಪಾತ್ರ.
ಅದು ಕೃಷ್ಣನ ಜೊತೆಗೆ ತನಕ ಇರೋದಿಲ್ಲ ಅನ್ನೋ ಸಂಗತಿ ಏನಿದೆಲ್ಲ ಬಹಳ ವ್ಯಥೆಗೆ ಕಾರಣ ಆಗಿತ್ತು ನನ್ನ ಮನಸ್ಸಿಗೂ. ಆದರೆ ಒಬ್ಬ ಹಿರಿಯ ಪಂಡಿತರಾದರೂ ಅದನ್ನ ಸಮರ್ಥಿಸಬೇಕಾಗಿತ್ತು. ಹಾಗಾಗಿ ಬನ್ನಂಜಿ ಗೋವಿಂದಾಚಾರ್ಯ ತಮ್ಮ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಏಮೇವ ನೀಲಾ ಪುರಾಣಾಂತರೇಶು ರಾಧೇತಿ ವರ್ಣಿತೆ, ಯಾವ ನೀಲಾ ಅನ್ನೋಳನ್ನ ಭಗವಂತ ಮೊದಲು ಮದುವೆ ಆದ್ನಲ್ಲ, ಮೊಟ್ಟ ಮೊದಲು ಮದುವೆ ಆದ್ನಲ್ಲ, ಅವಳನ್ನೇ ರಾಧಾ ಅಂತ ಬೇರೆ ಪುರಾಣದಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂತ ಸಂಗತಿ. ಕೊನೆ ತನಕ ಆಕೆ ಇದ್ಲಲ್ಲ ಅವನ ಜೊತೆಗೆ 16,108 ಜನ ಸ್ತ್ರೀಯರಿದ್ರಲ್ಲ, ಅವ್ರು ಕೊನೆ ತನಕ ಇದ್ರು. ಅದರಲ್ಲಿ ಆ 16,100 ಜನರ ಯೋಗ್ಯತೆ ಬೇರೆ, 8 ಜನರ ಯೋಗ್ಯತೆ ಬೇರೆ. 16,100 ಜನದ ಅವರೆಲ್ಲ ಅಗ್ನಿಪುತ್ರರು ಇತ್ಯಾದಿ ಕೆಲವರಾಗಿದ್ರು. 8 ಜನರು ಕೃಷ್ಣನ ಅಷ್ಟಮಹಿಷಿಯರು, ಅವರಲ್ಲಿ 6 ಜನ ಷಣ್ಮಹಿಷಿಯರು, ಇಬ್ಬರು ರುಕ್ಮಿಣಿ ಮತ್ತು ಸತ್ಯಭಾಮ, ಅವರಿಬ್ಬರು ಕೃಷ್ಣನ ಲಕ್ಷ್ಮೀದೇವಿಯ ಶ್ರೀ ಮತ್ತು ಭೂ ಎಂಬ ರೂಪದ ಅವತಾರಗಳು. ಇನ್ನು ಉಳಿದ 6 ಜನ ಏನಿದ್ದಾರಲ್ಲ, ನೀಲ, ಸುದಕ್ಷಿಣ ಇತ್ಯಾದಿಗಳು, ಅವರಲ್ಲಿ ಒಬ್ಳು ನೀಲ, ಆ ನೀಲಾಳೇ ರಾಧಾ. ಷಣ್ಮಹಿಷಿಯರಲ್ಲಿ ಒಬ್ಳು ರಾಧಾ ಅಂತ ನಮ್ಗೆ ಮನವರಿಕೆ ಆದರೆ ಅದು ಬಹಳ ಹೃದಯಂಗಮವಾದಂಥ ಸಂಗತಿ, ಮನಸ್ಸನ್ನ ಮುಟ್ಟುವಂಥ ಸಂಗತಿ. ಅದು ನಮಗೆ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಕಂಡಿತು ಅನ್ನುವಂಥದ್ದು ಒಂದು ಪ್ರಧಾನವಾದಂಥ ಅಂಶ. ಹೀಗೆ ಆ ಪದ್ಮಪುರಾಣದಲ್ಲಿ ಕಂಡು ಬಂದಂಥ ಎಷ್ಟೋ ವಿವರಣೆಗಳನ್ನ ಈ ಕೃಷ್ಣನ ಕಥೆಗೆ ಸಂಬಂಧಪಟ್ಟಂತೆ ಜೋಡಿಸಿ ಹೇಳಿದ್ದೇನೆ. ಅಲ್ಲದೆ ಮತ್ತೆ ಕಂಸನ ವಧೆಯ ತನಕ ನಾವು ನಿನ್ನ ಕಥೆ ನೋಡಿದ್ದೇವೆ. ಕಂಸನ ವಧೆಯ ತನಕ ಆ ಪದ್ಮಪುರಾಣದಲ್ಲಿ ಬಂದಂಥ ಕೆಲವು ಬೇರೆ ಸಂಗತಿಗಳೇನೆ ಅದು ನೋಡ್ಬೇಕಂತಂದ್ರೆ, ಕಂಸ ಚಾಣೂರಿನ ಮೇಲೆ ಭಾರಿ ಭರವಸೆ ಇಟ್ಟಿದ್ದ. ಈ ಚಾಣೂರ ಆದ್ರೂ ನಾನು ಕೃಷ್ಣನ ಕೊಂದು ನನಗೊಂದು ಸುಭದ್ರತೆಯನ್ನು ಕೊಡ್ತಾನೆ ಅಂತೇಳಿ. ಹಾಗಾಗಿ ಕಂಸ ಚಾಣೂರನಿಗೆ ಏನ್ ಹೇಳಿದ್ನಂದ್ರೆ, ನೀವೇನಾದ್ರೂ ಮಾಡೋ ಕೃಷ್ಣನ ಕೊಲ್ಲು, ನಿನ್ಗೆ ಅರ್ಧ ರಾಜ್ಯ ಕೊಡ್ತೀನಿ ನಾನು ಅಂತ ಹೇಳಿದ್ದೆ. ಹೀಗೆ ಕಂಸ ಚಾಣೂರಿನ ಮೇಲೆ ಒಂದು ದೊಡ್ಡ ಭರವಸೆ ಇಟ್ಟಿದ್ದ ಅಂತ ನೋಡ್ತೀವಿ. ಆದ್ರೆ ಆ ಭರವಸೆ ಮಣ್ಣು ಪಾಲಾಯಿತು. ಚಾಣೂರ ಮುಷ್ಟಿಗೆ ಎಲ್ಲರೂ ಕೂಡ ಸೋತು ಹೋದ್ರು. ದೇವಕಿಯು ಕೂಡ ಆ ಮಲ್ಲ ಯುದ್ಧದ ಸಂದರ್ಭದಲ್ಲಿ ಎಲ್ಲಿದ್ರು ಅಂದ್ರೆ ಅಂತಃಪುರದಲ್ಲೇ ಇದ್ರು. ಆಕೆ ಕಾರಾಗೃಹದಲ್ಲಿ ಇರಲಿಲ್ಲ. ಪದ್ಮ ಪುರಾಣದಲ್ಲಿ ಹೇಳುವಂತೆ ಬಲರಾಮ ಮುಷ್ಟಿಕನನ್ನು ಹೇಗೆ ಕೊಂದ ಅಂದ್ರೆ, ಮುಷ್ಟಿಕನನ್ನ ಮುಷ್ಟಿಯಿಂದ ಕೊಂದ. ಆ ಮುಷ್ಟಿಕನಿಗೆ ಎದೆ ಮೇಲೆ ಹೊಡೆದ, ತಲೆ ಮೇಲೆ ಅಲ್ಲ. ಪದ್ಮಪುರಾಣ ಹೇಳುತ್ತೆ ಎದೆ ಮೇಲೆ ಹೊಡೆದ ಆತನನ್ನು ಕೊಂದ. ಕೃಷ್ಣ ಕಂಸನನ್ನು ಕೊಂದ ಹೇಗೆ? ಎತ್ತರವಾದಂತಹ ರಂಗಮಂದಿರದಲ್ಲಿ ಒಂದು ಪ್ರಾಸಾದದ ಮೇಲೆ ಕಂಸ ಕೂತಿದ್ದ. ಆ ಕಂಸನನ್ನು ಕೂತಿದ್ದವನು ಕೆಳಗೆ ಎಳ್ಕೊಂಡು ಬಂದು ಕೊಂದು ಹಾಕಿದ ಅಂತ ನೋಡಿದ್ವಿ. ಪದ್ಮಪುರಾಣ ಏನ್ ಹೇಳ್ತದೆ ಅಂದ್ರೆ, ಉಪ್ಪರಿಗೆ ಮೇಲೆ ಕೂತಿದ್ದ ಕಂಸ. ಈ ಕೃಷ್ಣನ ಹಿಡಿತಕ್ಕೆ ಸುಲಭವಾಗಿ ಸಿಗಬಾರ್ದು ಅಂತ ಉಪ್ಪರಿಗೆ ಮೇಲೆ ಕೂತಿದ್ದ ಒಂದು ಮಹಡಿ ಮನೆಯಲ್ಲಿ. ಕೃಷ್ಣ ಅಲ್ಲೇ ಹಾರಿದ, ಅಲ್ಲೇ ಹಾರಿ ಆತನನ್ನು ಕೆಳಗೆ ಬೀಸಿ ಕೊಂದು ಹಾಕಿದ ಅಂತ ನಾವು ಪದ್ಮಪುರಾಣದಲ್ಲಿ ಕಂಸನ ವಧೆಗೆ ಸಂಬಂಧಪಟ್ಟಂತ ಕಥೆಯನ್ನು ನೋಡ್ತೀವಿ. ಹೀಗೆ ಆ ಕಂಸನ ವಧೆಗೆ ಸಂಬಂಧಪಟ್ಟಂತೆ ವಧೆಯ ತನಕ ಕೃಷ್ಣನ ಚರಿತ್ರೆಯಿಂದ ಅದನ್ನು ನಾವು ಹರಿವಂಶ, ಭಾಗವತ, ಪದ್ಮಪುರಾಣ ಮತ್ತು ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ನೋಡಿದ್ದೇವೆ. ಮುಂದಿನ ಕಥೆಯನ್ನು ನಾಳೆ ದಿವಸ ಮುಂದುವರಿಸೋಣ.